ಮೈ ಡಿಯರ್ ಯೂಟ್ಯೂಬ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಫ್ರೆಂಡ್ಸ್, ಇವತ್ತು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಾವು ಆ ವ್ಯಕ್ತಿನ ನಂಬಬಹುದಾ ಅನ್ನೋದ್ರ ಬಗ್ಗೆ. ಆ ವ್ಯಕ್ತಿನ ನಂಬಬಹುದಾ ಅಂತ ಅಂದರೆ ಪರ್ಟಿಕ್ಯುಲರ್ ಆಗಿ ಪ್ರೇಮಿಗಳೇ ಅಂತಲ್ಲ, ನೀವು ಯಾರನ್ನಾದ್ರೂ ತುಂಬ ನಂಬಿದ್ರೆ, ಫ್ರೆಂಡ್ಶಿಪ್ಪಲ್ಲಿ ಇರಬಹುದು, ರಿಲೇಟಿವ್ಸಲ್ಲಿ ಇರಬಹುದು, ಅಥವಾ ನೀವು ಈ ಪ್ಲೇಸಿಗೆ ಯಾರನ್ನಾದ್ರೂ ಆಗಿರಬಹುದು, ಹಸ್ಬೆಂಡ್ ಆಗಿರ್ಬೋದು, ವೈಫ್ ಆಗಿರಬಹುದು, ಪ್ರೇಮಿ, ಪ್ರಿಯತಮ, ಪ್ರಿಯತಮೆ, ಯಾರೇ ಆಗಿರಬಹುದು, ಅಂಥವ್ರಿಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಸೊ ಎಂದಿನಂತೆ 2 ಕಾರ್ಡ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಕಾರ್ಡ್ ಇರುವ ಸ್ಟೋನ್, ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬ ಹತ್ರ ಆಗ್ತಿದೆ, ಅದನ್ನ ನೀವು ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಈ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ. ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಅವರ ರೀಡಿಂಗ್ ಏನಾಗಿರುತ್ತೆ ಅನ್ನೋದು ಇವತ್ತಿನ ನನ್ನ ವಿಚಾರ ಆಗಿರುತ್ತೆ, ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ಆ ವ್ಯಕ್ತಿನ ನಂಬಬಹುದಾ? ಆ ವ್ಯಕ್ತಿ ನಿಮಗೆ ಒಳ್ಳೇದು ಬಯಸ್ತಾ ಇದ್ದಾರಾ? ಆ ವ್ಯಕ್ತಿಯ ಗುಣಗಳು ಏನು? ಆ ವ್ಯಕ್ತಿಯ ಇನ್ನರ್ ಫೀಲಿಂಗ್ಸ್ ಏನಿದೆ ನಿಮ್ಮ ವಿಚಾರವಾಗಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಒಂದಷ್ಟು ನೇರವಾಗಿ ಮಾತಾಡೋರಾಗಿರ್ತಾರೆ. ಓಕೆನಾ? ನೇರವಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಏನೇ ಇದ್ರೂ ಡೈರೆಕ್ಟಾಗಿ ಹೇಳ್ತಾರೆ, ಡೈರೆಕ್ಟಾಗಿ ಮಾತಾಡ್ತಾರೆ. ಆದರೆ ಅವರು ರೈಟ್ ಡಿಸಿಷನ್ ತಗೊಳ್ತಾರೆ. ಏನೇ ಒಂದು ವಿಚಾರವಾಗಿರಬಹುದು, ರೈಟ್ ಡಿಸಿಷನ್ ತಗೊಳ್ತಾರೆ. ಅವರು ತಗೊಳ್ಳುವ ಡಿಸಿಷನ್ ಏನಿದೆ ಗೊತ್ತಾ, ಅದು ಅವ್ರು ತಗೊಳ್ಳೋ ಡಿಸಿಷನ್ನು ನಿಮ್ಮ ಮನಸ್ಸಿಗೆ ನೋವಾದರೂ ಆಗಬಹುದು. ನಂಬಿಸ್ತಾರೆ. ಅವ್ರನ್ನ ನೋಡಿದ್ರೆ, ಅವ್ರು ನಂಬಿಸೋದಕ್ಕಿಂತ ನೀವೇ ಅವ್ರನ್ನ ನೋಡಿದ್ರೆ ಇಂಪ್ರೆಸ್ ಆಗ್ತೀರಾ ಅಂತ ತೋರಿಸ್ತಾ ಇದೆ ಈ ವಿಡಿಯೋದಲ್ಲಿ, ಈ ರೀಡಿಂಗಲ್ಲಿ ನೀವೇ ಅವ್ರನ್ನ ನೋಡಿದ್ರೆ, ಅವ್ರು ನೇರವಾಗಿ ಮಾತಾಡೋದಾಗಿರ್ಬಹುದು, ಅಥವಾ ನಿಮಗೆ ಇಗ್ನೋರ್ ಮಾಡೋದಾಗಿರ್ಬೋದು, ಅವ್ರ ಈಗೋ ಆಗಿರ್ಬೋದು, ಇದಕ್ಕೆಲ್ಲ ನೀವು ಇಂಪ್ರೆಸ್ ಆಗಿದ್ದೀರಿ. ಅವರು ಮಾತ್ರ ಏನೇ ಡಿಸಿಷನ್ ತಗೊಂಡ್ರು ತುಂಬ ರೈಟ್ ಡಿಸಿಷನ್ ತಗೊಳ್ತಾರೆ. ಅದರಲ್ಲಿ ನಿಮಗೆ ಮನ್ಸಿಗೆ ನೋವಾಗ್ಬೋದು, ಆಗದೇನೂ ಇರಬಹುದು. ನಿಮಗೆ ನೋವಾದರೆ ಅವ್ರಿಗೆ ಏನು ಅವಶ್ಯಕತೆ ಇಲ್ದವ್ರ ಥರನೇ ಇರ್ತಾರೆ ಅವರು. ಸೊ ಅವ್ರಿಗೆ ನೇರ ಮಾತಾಡೋದಾಗಿರಬಹುದು, ಅವ್ರ ಸಮಯಕ್ಕೆ ಏನಾದರೂ ಮಾಡಬೇಕು ಅಂತಂದರೆ ಅದು ಯಾರಾದರೂ ಆಗಿರಬಹುದು, ಅವ್ರನ್ನ ತುಳಿದಾದ್ರೂ ಅವರು ಮುಂದಕ್ಕೆ ಹೋಗ್ತಾರೆ ಅಂತ ಈ ರೀಡಿಂಗಲ್ಲಿ ತೋರಿಸ್ತಾ ಇದೆ. ನಂತರ ಒಂದು ತುಂಬ ಜಯಕ್ಕೆ ತುಂಬ ಎಫರ್ಟ್ ಹಾಕ್ಕೊಳ್ತಾರೆ. ಅವರ ಜಯಕ್ಕೆ ಅವ್ರು ಏನು ಬೇಕಾದರೂ ಮಾಡಬಹುದು. ಯಾರನ್ನು ಬೇಕಾದರೂ ಕೆಳಮಟ್ಟಕ್ಕೆ ತರ್ಬೋದು, ಯಾರನ್ನು ಬೇಕಾದರೂ ಮೇಲಕ್ಕೆ ತರ್ಬೋದು. ಮಾತುಗಳ ವಿಚಾರದಲ್ಲೂ ಅಷ್ಟೇ, ಯಾರನ್ನು ಬೇಕಾದರೂ ಹೊಗಳಿ ಅವರ ಕೆಲಸಗಳನ್ನ ಮಾಡ್ಕೋಬಹುದು. ನಿಮ್ಗೆ ಎಷ್ಟು ಸಲ ಬೈದು, ಎಷ್ಟು ಸಲ ಜಗಳ ಆಡಿ, ಏನೇ ಆಗಿದ್ರು ನಿಮ್ಮೊಟ್ಟಿಗೆ ನಿಮ್ಮನ್ನ ಮತ್ತೆ ಅವರು ಮರಳು ಮಾಡುವಂಥ ಕ್ಯಾರೆಕ್ಟರ್ ಆಗಿದೆ. ಅವ್ರ ಮಾತಿಗೆ ನೀವು ಮರಳಾಗಿ ಹೋಗ್ತೀರಿ. ಅವ್ರು ನಿಮ್ಗೆ ಎಷ್ಟೇ ಸಲ ಅನ್ಯಾಯ ಮಾಡಿದ್ರು ನಿಮ್ಗೇನಾಗತ್ತೆ, ಅವ್ರು ಒಂದ್ಸಲ ಮಾತಾಡಿದ್ರೆ ಆ ಮಾತಿಗೆ ನೀವು ಮರಳಾಗ್ತೀರಿ. ಅವ್ರಿಗೋಸ್ಕರ ನೀವು ಏನ್ ಬೇಕಾದ್ರೂ ಮಾಡುವ ರೀತಿ ಅವರ ಬಣ್ಣದ ಮಾತಾಗಿರುತ್ತೆ. ಆದ್ರೆ ಅವ್ರು ಜಯ ಬೇಕು ಅಂತ ಅಂದಾಗ ಅವ್ರ ಸಮಯ ಸಾಧಕರು ಅಂತ ಹೇಳಿ ಈ ರೀಡಿಂಗ್ ಅಲ್ಲಿ ತೋರಿಸ್ತಾ ಇದೆ. ಅವ್ರ ಸಮಯಕ್ಕೆ ತಕ್ಕಂತೆ ಆಕ್ಟ್ ಮಾಡ್ತಾರೆ. ಸೊ ಇದರಿಂದ ನಿಮ್ಗೆ ಗೊತ್ತಾಗ್ದಿರಾ ಕೊನೆ ಮೂಮೆಂಟ್ ಅಲ್ಲಿ ಅವರು ಮಾಡುವ ವಿಚಾರ ನಿಮ್ಗೆ ಗೊತ್ತಾಗತ್ತೆ. ಇದರಿಂದ ನೀವು ಕುಗ್ಗಿ ಹೋಗ್ತೀರಿ. ಆ ವ್ಯಕ್ತಿ ನಿಜವಾದ ಬಣ್ಣ ಇದಾ ಅನ್ನೋದು ನಿಮ್ಗೆ ಕೊನೆಯಲ್ಲಿ ಗೊತ್ತಾಗತ್ತೆ. ಯಾಕೆಂದ್ರೆ ಅವ್ರು ಏನೇ ಮಾಡಿದ್ರು ಅವ್ರೇನು ಹೇಳಲ್ಲ, ನಿಮ್ಗೆ ನನ್ನ ನಂಬಿ ಆ ಥರ ಏನು ಹೇಳಲ್ಲ. ನೀವು ಬೇಗ ಇಂಪ್ರೆಸ್ ಆಗ್ತೀರಿ. ಬಹುಶಃ ಅವ್ರ ಎನರ್ಜಿ ಹಂಗಿದೆ. ಸೊ ಇದರಿಂದ ನಿಮ್ಗೆ ಕೊನೆಯಲ್ಲಿ ಅವ್ರ ಕಡೆಯಿಂದ ಕೊನೆಯಲ್ಲಿ ತುಂಬಾ ನೋವು ಉಂಟಾಗೋದಿದೆ, ತುಂಬಾ ಡಿಪ್ರೆಷನ್ಗೊಳಗಾಗುವಂಥದ್ದು ಇದೆ, ಈ ಥರದ್ದೆಲ್ಲ ಇದೆ. ಈ ಓವರ್ ಆಲ್ ಈ ರೀಡಿಂಗ್ ನೋಡಿದಾಗ ಏನನ್ಸುತ್ತೆ, ನೀವೇನಾದ್ರೂ ಆ ವ್ಯಕ್ತಿ ಬಗ್ಗೆ ನೋಡೋದಾದ್ರೆ ಸಮಯ ಸಾಧಕರು ಅನ್ನೋ ವರ್ಡ್ ಆ ವ್ಯಕ್ತಿಗೆ ತುಂಬ ಸೂಟ್ ಆಗುತ್ತೆ. ಟೈಮ್ ಬಂದಾಗ ಹೆಂಗೆ ಬೇಕಾದರೂ ಆತ ಚೇಂಜ್ ಆಗ್ಬೋದು, ಆಕೆ ಚೇಂಜ್ ಆಗ್ಬೋದು. ಅವ್ರಿಗೆ ಗೆಲ್ಲೋದಕ್ಕಾಗಿರ್ಬೋದು, ಅವ್ರು ಏನೋ ಸಾಧನೆ ಮಾಡೋದಕ್ಕಾಗಿರ್ಬೋದು, ನಿಮ್ಮನ್ನು ಬಳಸ್ಕೊಳ್ತಾರೆ ಅನ್ನೋದು ಈ ರೀಡಿಂಗಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ತಾ ಇದೆ. ಸೊ ಒಂದಷ್ಟು ನೀವು ನಂಬಬೇಕಾದ್ರೆ ತುಂಬ ಎಚ್ಚರದಿಂದ ನಂಬಿ. ಏಕೆಂದರೆ ಅವರೇನು ನಿಮ್ಗೆ ಹೇಳಲ್ಲ, ನನ್ನನ್ನು ನಂಬು ನೀನು, ನನ್ನ ಜೊತೆಗಿರು ನೀನು, ಈ ಥರದ್ದು ಅವ್ರು ಯಾವುದೂ ಹೇಳಲ್ಲ. ನೀವು ಮಾಡ್ಕೊಳ್ತಾ ಇದ್ದೀರಿ ಆ ಥರ. ಈ ರೀಡಿಂಗ್ ಅದೇ ರೀತಿನೇ ತೋರಿಸ್ತಾ ಇದೆ. ಆದರೆ ಅವರ ಡಿಸಿಷನ್ ಯಾವಾಗಲೂ ರೈಟ್ ಆಗಿರುತ್ತೆ. ಏನೇ ತೊಗೊಂಡ್ರು ಡಿಸಿಷನ್ ರೈಟ್ ಆಗಿರುತ್ತೆ. ಅವರು ಒಂದಷ್ಟು ಸಂದರ್ಭಕ್ಕೆ ತಕ್ಕಂಗೆ ನಿಮ್ಮ ಒಟ್ಟಿಗೆ ಆ್ಯಕ್ಟ್ ಮಾಡ್ಬೋದು ಅಷ್ಟೆ. ಸೊ ಈ ರೀಡಿಂಗ್ ನೋಡಿದ್ರೆ ಏನನ್ಸುತ್ತೆ ಅಂದರೆ, ಸಮಯ ಸಾಧಕರು ನೀವು ಎಚ್ಚರದಿಂದ ಇರಿ. ಯಾಕೆಂದರೆ ಇಂಪ್ರೆಸ್ ಆಗೋದು ನೀವೇನೆ ಜಾಸ್ತಿ, ಅವರೇನಾಗಲ್ಲ.
ಸೊ ಸೆಕೆಂಡ್ ಕಾರ್ಡ್ ಯಾರೆಲ್ಲ ಚೂಸ್ ಮಾಡಿದ್ರಿ, ಈ ಸ್ಟೋನ್ ಇರುವ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ ಅವರ ರೀಡಿಂಗ್ ಏನಾಗಿರುತ್ತೆ, ನೀವು ಆ ವ್ಯಕ್ತಿನ ನಂಬಬಹುದಾ, ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಥಿಂಕ್ ಮಾಡ್ತಾರೆ, ಆ ವ್ಯಕ್ತಿಯ ಗುಣಗಳು ಏನು ಅನ್ನೋದು ಇವತ್ತಿನ ನನ್ನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿನ ನೀವು ನಂಬೋದಾ, ಆ ವ್ಯಕ್ತಿನ ನೀವು ಮನಸ್ಸಲ್ಲಿ ಇಟ್ಕೊಂಡು ಈ ವಿಡಿಯೋನ ನೋಡಿ. ಆ ವ್ಯಕ್ತಿನ ನೀವು ನಂಬಬಹುದಾ? ಎಸ್, ಆ ವ್ಯಕ್ತಿನ ನೀವೇನಾದರೂ ನಂಬಬಹುದಾ ಅಂದರೆ ಹೌದು ನಂಬಬಹುದು. ಆದರೆ ಅವರು ಇಂಡಿಪೆಂಡೆಂಟ್ ಆಗಿರೋದಕ್ಕೆ ಇಷ್ಟಪಡ್ತಾರೆ. ಏನೇ ಕೆಲಸ ಆಗಿರಬಹುದು ಅದು ಚಾಚು ತಪ್ಪದೆ ತುಂಬ ಅಚ್ಚುಕಟ್ಟಾಗಿ ಆ ಕೆಲಸನ ಮುಗಿಸ್ತಾರೆ. ಈಗ ನಿಮ್ಮ ಜವಾಬ್ದಾರಿ ಆತ ಏನಾದರೂ ತಗೊಂಡ್ರು ಅಂತ ಅಂದರೆ ಅದನ್ನು ಕೂಡ ಅಷ್ಟೇ ಜವಾಬ್ದಾರಿಯಿಂದನೇ ಮುಗಿಸ್ತಾರೆ. ಸೊ ವರ್ಲ್ಡ್ ಕಾರ್ಡ್ ಬಂದಿರೋದ್ರಿಂದ ಅವ್ರಿಗೆ ಏನು ಬೇಕಾದರೂ ಯಾರನ್ನ ಬೇಕಾದರೂ ಏನು ಹೇಳ್ತಾರೆ ಅದಕ್ಕೆ, ಯಾರನ್ನ ಬೇಕಾದರೂ ಸುಧಾರಿಸುವ ಶಕ್ತಿ ಇರುತ್ತೆ ಅವ್ರಿಗೆ. ಎಂಥವರೇ ಬರಲಿ, ಅವ್ರ ಮುಂದೆ ಸಿಟ್ಟಾಗಿರೋರು ಬರಲಿ ಅಥವಾ ಪ್ರೀತಿಯಿಂದ ಮಾತಾಡೋರು ಬರಲಿ, ಏನೇ ಇರಲಿ ಅವ್ರನ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ನೀವು ನಂಬಿರುವ ವ್ಯಕ್ತಿಗಿದೆ ಅಂತ ತೋರಿಸುತ್ತೆ. ಒಂದಷ್ಟು ನಿಮ್ಮಿಬ್ಬರ ಮಧ್ಯದಲ್ಲಿ ಏನಾಗುತ್ತೆ, ಮಾತುಗಳಿರ್ಬೋದು ಅಥವಾ ಮೂರನೆಯ ವ್ಯಕ್ತಿಗಳಿಂದ ನಿಮ್ಮ ಮನಸ್ಸಿಗೆ ನೋವಾಗುವ ಸಾಧ್ಯತೆ ಇರುತ್ತೆ. ಆಗ ಏನಾಗುತ್ತೆ ಅಂತ ಹೇಳಿದ್ರೆ ನೀವು ಇವ್ರನ್ನೂ ಡೌಟ್ ಪಡೋದ್ರಲ್ಲಿ ಇರ್ತೀರಿ, ಇವ್ರು ನಂಬೇಕೋ ಬೇಡವೋ. ಯಾಕೆಂದರೆ ಅವರು ಆ್ಯಟಿಟ್ಯೂಡ್ ಆ ರೀತಿ ಇರೋದ್ರಿಂದ ನಿಮಗೆ ಕನ್ಫ್ಯೂಷನ್ ಶುರು ಆಗುತ್ತೆ, ಇವ್ರು ನಂಬೇಕಾ ಬೇಡವಾ, ಇವ್ರೇನಾದ್ರು ನನಗೆ ಮೋಸ ಮಾಡ್ತಾರ ಅಂತ ನೀವು ಕುಗ್ತಿರಿ. ಬಿಟ್ಟರೆ ವೀಲ್ ಆಫ್ ಫಾರ್ಚೂನ್ ಬಂದಿರೋದ್ರಿಂದ ಆ ವ್ಯಕ್ತಿಯೊಟ್ಟಿಗೆ ನೀವೇನೇ ಒಂದು ಬಿಸ್ನೆಸ್ ವಿಚಾರ ಆಗಿರ್ಬೋದು, ಫ್ರೆಂಡ್ಶಿಪ್ ಇರಬಹುದು, ರಿಲೇಷನ್ಶಿಪ್ ಇರಬಹುದು, ಏನೇ ಇರಬಹುದು, ಆ ವ್ಯಕ್ತಿನ ನೀವು ನಂಬ್ಕೊಂಡ್ರೆ ನಿಮ್ಮನ್ನ ಎಲ್ಲೂ ನಡುನೀರಲ್ಲಿ ಕೈ ಬಿಡೋಲ್ಲ ಅಂತ ಹೇಳಿ ಈ ರೀಡಿಂಗ್ ತೋರಿಸ್ತಾ ಇದೆ. ಸೊ ಹಣಕಾಸಿಗೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾರೆ ಇವರು. ಫಸ್ಟು ಪ್ರಿಫರೆನ್ಸ್ ಹಣಕಾಸು, ಆಮೇಲೆ ಫ್ರೆಂಡ್ಶಿಪ್. ಅವ್ರು ಏನೇ ಫ್ರೆಂಡ್ಶಿಪ್ಪು ಪ್ರೀತಿ ಏನೇ ಇದ್ರೂ ಅವ್ರ ಮೈಂಡಲ್ಲಿ ಇರುತ್ತೆ, ಹಣಕಾಸಿಗೆ ಫಸ್ಟು ಪ್ರಿಫರೆನ್ಸ್ ಅನ್ನೋದು ಇರುತ್ತೆ. ನಾಟಕೀಯವಾಗಿ ಬೇಕಾದರೆ ನಿಮ್ಮ ಮುಂದೆ ನೀನೇ ಇಲ್ಲ ಅಂತ ಹೇಳ್ಬೋದು. ನನಗೆ ಮೇಜರಾಗಿ 2 ಕಾರ್ಡ್ ಬಂದಿರೋದ್ರಿಂದ ಆ ವ್ಯಕ್ತಿನ ನೀವು ಕಣ್ಣು ಮುಚ್ಕೊಂಡು ನಂಬೋದು. ಯಾಕೆಂದರೆ ಅವ್ರಿಗೆ ಗೊತ್ತಿದೆ ಅವ್ರಿಗೆ ಯಾವ ರೀತಿ ಲೈಫ್ ಲೀಡ್ ಮಾಡಬೇಕು, ಯಾವ ರೀತಿ ಜೀವನ ನಡೆಸಬೇಕು, ನಿಮ್ಮೊಟ್ಟಿಗೆ ಯಾವ ರೀತಿ ನಿಮ್ಮನ್ನು ತಗೊಂಡು ಹೋಗಬೇಕು ಅಂತೇಳಿ. ಸೊ ಅವರು ಟೈಮ್ ಕೊಡ್ದಿರುವಾಗ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರು ನನಗೆ ಮೋಸ ಮಾಡ್ತಾ ಇದ್ದಾರೇನೋ, ಇವ್ರ ಮೈಂಡಲ್ಲಿ ಏನೋ ಓಡ್ತಾ ಇದೆಯೇನೋ ಅಂತ ಹೇಳಿ ನಿಮ್ಮ ತಲೆಯಲ್ಲೇ ಅದನ್ನು ತುಂಬ್ಕೊಳ್ಳೋದಕ್ಕೆ ಶುರು ಮಾಡ್ತೀರಿ, ನಿಮ್ಮ ತಲೆಗೆ ಬರುತ್ತೆ ಅದನ್ನ. ಬಟ್ ಆದರೆ ಆ ವ್ಯಕ್ತಿನ ನೀವು ನಂಬಬಹುದು. ಆ ವ್ಯಕ್ತಿ ಕ್ಯಾರೆಕ್ಟರ್ ಏನಾಗಿರುತ್ತೆ ಅಂತ ಹೇಳಿದ್ರೆ, ಅವರು ಅಂದರೆ ಅವರು ಕೆಲಸದ ವಿಚಾರದಲ್ಲಿ ಅವರು ಹೋದಾಗ ನೀವು ಅವ್ರನ್ನ ತಪ್ಪು ತಿಳ್ಕೊಳ್ತೀರಿ. ಅವರು ಆ ಟೈಮ್ಗೆ ಏನು ಮಾಡಬೇಕು ಅದನ್ನು ಕರೆಕ್ಟ್ ಟೈಮ್ಗೆ ಏನು ಮಾಡಬೇಕು ಅದನ್ನು ಮಾಡ್ತಾ ಇರ್ತಾರೆ. ಬಟ್ ಆದರೆ ನಿಮ್ಗೆ ಏನಾಗುತ್ತೆ, ಅವ್ರು ಟೈಮ್ ಕೊಡ್ತಾ ಇಲ್ಲ ನನಗೆ, ಈ ಥರದ್ದೆಲ್ಲ ನಿಮ್ಮ ತಲೆಯಲ್ಲಿ ಓಡ್ತಾ ಇರುತ್ತೆ. ಈ ಕಾರ್ಡಲ್ಲಿ ನೋಡೋದಾದ್ರೆ, ಓವರ್ ಆಲ್ ನೋಡೋದಾದ್ರೆ, ನೀವು ಅವ್ರನ್ನ ತಪ್ಪಾಗಿ ತಿಳ್ಕೊಂಡಿದ್ದೀರಿ. ಆ ವ್ಯಕ್ತಿ ಸರಿಯಾಗೇ ಇದ್ದಾರೆ, ಆ ವ್ಯಕ್ತಿ ತುಂಬ ಸರಿಯಾಗೇ ಇದ್ದಾರೆ, ಕರೆಕ್ಟಾಗಿದ್ದಾರೆ. ಅವ್ರು ಏನೇ ಡಿಸಿಷನ್ ತೊಗೊಂಡ್ರು ಕರೆಕ್ಟಾಗಿದ್ದಾರೆ. ಅವ್ರಿಗೆ ಗೊತ್ತು ಅವ್ರು ನಿಮ್ಮನ್ನೆಲ್ಲ ಹೆಂಗೆ ಹ್ಯಾಂಡಲ್ ಮಾಡೋದು ಗೊತ್ತಿದೆ. ನೀವು ಅಂತ ಅಲ್ಲ, ಅವರ ಮುಂದೆ ಯಾವುದೇ ವ್ಯಕ್ತಿ ಬಂದ್ರೂ ಅದನ್ನು ನೈಸಾಗಿ ಹೇಗೆ ಹ್ಯಾಂಡಲ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಸೊ ಅವರೊಟ್ಟಿಗೆ ನೀವೇನಾದರೂ ಇದ್ದರೆ, ನಿಮ್ಮ ಕೆಲಸಗಳಾಗಿರಬಹುದು, ಏನೇ ಇರಬಹುದು, ತುಂಬ ಈಗ ತಿಂಗಳಾನ್ಗಟ್ಲೆ ಹಿಡಿಯೋ ಕೆಲಸ ಅವ್ರ ಜೊತೆಗಿದ್ದರೆ ಬೇಗನೆ ಮುಗಿಸ್ತೀರಿ ಅಂತ ತೋರಿಸುತ್ತೆ. ಯಾವುದೇ ಒಂಥರ ನಿಮ್ಗೊಂಥರ ಪವರ್ ಬ್ಯಾಂಕ್ ಇದ್ದಂಗೆ ಅವರು. ತುಂಬ ಚೆನ್ನಾಗಿ ಆ ವರ್ಡ್ ಸೂಟ್ ಆಗುತ್ತೆ, ಪವರ್ ಬ್ಯಾಂಕ್ ಇದ್ದಂಗೆ. ಯಾಕೆಂದರೆ ನಿಮ್ಗೆ ಏನಾದರೂ ಬ್ಯಾಟ್ರಿ ಲೋ ಅಂದರೆ ನನಗೆ ಆಗ್ತಾ ಇಲ್ಲ ಇದು ಅಂತ ಅಂದಾಗ ಅವ್ರು ನಿಮ್ಮನ್ನು ಬೂಸ್ಟಪ್ ಮಾಡ್ತಾರೆ, ಹೇಳ್ತಾರೆ ನೀನು ಹಿಂಗಿರು, ನೀನು ಹಿಂಗಿರಬೇಡ, ಈ ಥರ ಒಳ್ಳೆ ಡಿಸಿಷನ್ಗೆ ತೊಗೊಂಡೋಗುವಂಥ ವ್ಯಕ್ತಿ ಅವರು. ಸೊ ನೀವೀಗ ಈ ರೀಡಿಂಗ್ ನೋಡ್ತಾ ಆ ವ್ಯಕ್ತಿನ ನೀವು ನಂಬಬಹುದಾ ಅಂದರೆ ಆಬ್ವಿಯಸ್ಲಿ ನೀವು ನಂಬಬಹುದು. ನಿಮ್ಮ ಮನಸ್ಸೇ ಸರಿ ಇಲ್ಲ, ಒಂದೊಂದು ಟೈಮ್ ಇರಲ್ಲ, ಒಂದೊಂದು ಸಲ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ನಾನು ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.